ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಬಂದು ಸಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ನೀವು, ನಾನು ಧನ್ವಿತ್ ಆ್ಯಂಡ್ ನನ್ನ ಹಸ್ಬೆಂಡ್ ಮೂವರು ಕೂಡ ಧನ್ವಿತ್ಗೆ ಪಲ್ಸ್ ಪೋಲಿಯೋ ಹಾಕ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಇದು 28th ಸಂಡೇದು. ಈಗ ಮೂವರು ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಹತ್ರನೇ ನಮ್ಮ ಮನೆಯಿಂದ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಈಗ ರೀಚ್ ಆದ್ವಿ. ನಿಯರ್ ಇಲ್ಲೇ ಚಿಕ್ಕ ಸ್ಕೂಲ್ ಹತ್ರ, ಗೌರ್ಮೆಂಟ್ ಸ್ಕೂಲ್ ಹತ್ರ ಆಗ್ತಾ ಇದ್ದಿತ್ತು. ತುಂಬ ಜನ ಏನಿರಲಿಲ್ಲ, ಸ್ವಲ್ಪ ಜನನೇ ಇದ್ದಿತ್ತು, ಮಾರ್ನಿಂಗ್ ಟೈಮಲ್ಲ. ಓಕೆ ಗೈಸ್, ಈಗ ತಾನೇ ಧನ್ವಿತ್ಗೆ ಪಲ್ಸ್ ಪೋಲಿಯೋ ಹಾಕ್ಸ್ಕೊಂಡು ಬಂದ್ವಿ. ಎಲ್ಲಮ್ಮ ಕೈ ತೋರಿಸೋದ್ರಿಂದ ಹಿಂಗೆ ಕರೆಕ್ಟಾಗಿ ತೋರಿಸ್ಬೇಕಮ್ಮ. ಕಾಣ್ತಾ ಇದೆಯಾ? ನೀವು ಯಾರು ಹಾಕ್ಸಿಲ್ಲ ನಿಮ್ಮ ಮಕ್ಕಳಿಗೆ, ಇವತ್ತು ಮಿಸ್ ಆಯಿತು ಅಂದರೆ ಬುಧವಾರ ಕೂಡ ಹಾಕ್ತಾ ಇದ್ದಾರೆ. ನಿಯರ್ ನಿಮ್ಮ ಸ್ಕೂಲು ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಿ, ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಹಾಕ್ಸಿ. ಓಕೆ, ಮಿಸ್ ಮಾಡಬೇಡಿ. 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಎಲ್ರಿಗೂ ಹಾಕ್ಸಿ. ಓಕೆ ಫ್ರೆಂಡ್ಸ್, ಈಗ ಚಿಕನ್ ಕಬಾಬ್ ರೆಸಿಪಿಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. 2 ಚಿಕನ್ ಪೌಡರ್ ತೇಜದು ಆ್ಯಂಡ್ 2 ಸ್ಪೂನಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಆ್ಯಂಡ್ 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರು. ಇದು ಬಂದು ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡಿರೋವಂಥದ್ದು, ಅದೊಂದು 2 ಸ್ಪೂನು. ಇಷ್ಟೂ ಚಿಕನ್ಗೆ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಡಬೇಕು. ಓಕೆ, ಈಗ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡೋಣ. ಅಟ್ಲೀಸ್ಟ್ ಒಂದು 1 ಅವರ್ ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದೆಲ್ಲ ಕಲಸಿ ಎತ್ತಿಟ್ಟ ಮೇಲೆ ಈಗ ಇನ್ನೊಂದು ಕಡೆ ಚಿಕನ್ ಗ್ರೇವಿಗೆ ಒಂದು ಬಾಣಲಿ ಇಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಗ್ರೀನ್ ಚಿಲ್ಲಿ ಹಾಕಿರೋವಂಥದ್ದು ಅದೊಂದು 2 ಟೇಬಲ್ ಸ್ಪೂನಷ್ಟು ಪೇಸ್ಟ್ ಹಾಕಿ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಅದೆಲ್ಲ ಮಸಾಲ ಫ್ರೈ ಆದಮೇಲೆ ಈಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲ ಹಾಕ್ಕೊತಾ ಇದ್ದೀನಿ. ಮಸಾಲಾಗೆ ಬಂದು ಈರುಳ್ಳಿ, ತೆಂಗಿನಕಾಯಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಆ್ಯಂಡ್ ಸ್ವಲ್ಪ ಕಡಲೆಪಪ್ಪು ಇಷ್ಟು ಹಾಕಿ ರುಬ್ಬಿರೋ ಅಂಥದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫಸ್ಟೇ ಹಾಕಿ ಫ್ರೈ ಮಾಡಿದ್ದೀವಲ್ಲ, ಸೊ ಇವಾಗ ಏನು ಅದು ಹಾಕೋಂಗಿಲ್ಲ. ಅದೆಲ್ಲ ಮಸಾಲ ಫ್ರೈ ಆದಮೇಲೆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಬೇಕು. ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲ ಜೊತೆ. ಇದಕ್ಕೆ ನಾನು ತೇಜು ಅವ್ರದ್ದು ರೆಡಿದು ಚಿಕನ್ ಮಸಾಲ ಆ್ಯಂಡ್ ಫ್ರೈ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಪೌಡ್ರ್ ಹಾಕ್ತಾಯಿದ್ದೀನಿ ಅಷ್ಟೇ. ಈ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಹೋಮ್ ಮೇಡ್ ಸಾಂಬಾರು ಪೌಡರ್ ಇರುತ್ತಲ್ಲ, ಅದು ಕೂಡ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು. ಇಲ್ಲ ಅಂದರೆ
ಇದನ್ನೇ ರೆಡಿ ಪ್ಯಾಕೆಟ್ ಕೂಡ ತಂದು ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಿಮಗೆ ಎಷ್ಟು ತಿಕ್ನೆಸ್ ಆಗಿ ಗ್ರೇವಿ ಬೇಕೋ ಅದನ್ನು ಮಾಡಿಕೊಂಡ್ರೆ ಸಿಂಪಲ್ ಆ್ಯಂಡ್ ಸೂಪರ್ ಆಗಿರೋಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಇದನ್ನು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಆ್ಯಂಡ್ ಇದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಮಡಗಿದ್ವಲ್ಲ ಚಿಕನ್ನ, ಇದಕ್ಕೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿನ ದಪ್ಪ ಕುಟ್ಬಿಟ್ಟು ಕೂಡ ಹಾಕ್ಕೋಬೇಕು. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕಬಾಬ್ ರೆಡಿ ಆಗುತ್ತೆ. ಆ್ಯಂಡ್ ಈಗ ಅದನ್ನು ಡೀಪ್ ಫ್ರೈ ಮಾಡೋದಷ್ಟೇ. ಓಕೆ ಫ್ರೆಂಡ್ಸ್, ಈಗ ಅಡುಗೆ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ ಗ್ಯಾಸ್ ಸ್ಟವ್ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಜೋಡಿಸಿ ಎತ್ತಿಟ್ಟು ಈಗ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಇದು ಬಂದು ಇವತ್ತು ನನ್ನ ಸಂಡೇ ರುಟೀನ್ ಆಗಿತ್ತು. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಕೂಡ ಬಂತು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.